ನೋಡಿ, ನನಗೆ ಅನಿಸಿದ್ದೇನಂತಂದರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ನಮ್ಮ RSS ಗೀತೆಯನ್ನು ಹಾಡೋದ್ರ ಮೂಲಕ ಅವರ ಪಕ್ಷದಲ್ಲಿ ಅವ್ರಿಗೇನಾದರೂ ಅಧಿಕಾರ ಕೊಡೋದಕ್ಕೆ, ಯಾಕಂದರೆ ಅವರೇನಾದರೂ ಪಕ್ಷಾಂತರ ಆಗ್ಬೋದಾ ಅಥವಾ RSS ಬಗ್ಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅನ್ನೋಂಥ ಆರೋಪಗಳು ಅವ್ರ ಪಕ್ಷದ ಒಳಗಡೆ ಬಂದಾಗ ಅದನ್ನು ಮತ್ತೆ ಸಮರ್ಥಿಸ್ಕೊಳ್ಳೋದಕ್ಕೆ ಮತ್ತೆ ಈ ರೀತಿ ನಡವಳಿಕೆಗಳು ಮಾಡೋದ್ರಿಂದ ಮತ್ತೆ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸ್ಬೋದು ಅಂತೇಳಿ ಈ ರೀತಿ ಹೇಳಿಕೆಗಳೇನಾದರೂ ಕೊಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನಾನು ನಿಮಗೆ ಒಂದು ಕಡೆ ಈ ರೀತಿಯೂ ಆಗ್ತಾ ಇದೆ, ಇನ್ನೊಂದು ಕಡೆ ಯಾದಗಿರಿಯಲ್ಲಿ ನಿನ್ನೆ ತಾವು ನೋಡಿರ್ಬೋದು, ಅಲ್ಲೊಬ್ಬ ASIನೇ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಆ ASI ಕಂಪ್ಲೇಂಟ್ ಕೊಡೋ ಸ್ಥಿತಿಯಲ್ಲಿ ಕೂಡ ಇಲ್ಲ. ಯಾಕಂದರೆ ಪೊಲೀಸೇ ಅಂದರೆ ಈ ನಿಮಗೆ ಕಂಪ್ಲೇಂಟ್ ಏನಿದೆ, ಈ ಉಸುಕು ದಂಧೆ ಮಾಡುವಂಥವರೆಲ್ಲರೂ ಕೂಡ ಸೇರಿ ನಮ್ಮ ರಾಜಗೌಡರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಜನರಿಗೂ ರಕ್ಷಣೆ ಇಲ್ಲ ಮತ್ತು ಪೊಲೀಸರಿಗೂ ಕೂಡ ರಕ್ಷಣೆ ಇಲ್ಲ ಅನ್ನೋಂಥ ಒಂದು ವಾತಾವರಣ ರಾಜ್ಯದಲ್ಲಿ ಒಟ್ಟಾರೆ ಬಹಳ ಗೊಂದಲ ಆಗ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆಯ ಒಂದು PSI, ಕುಕ್ನೂರು ಠಾಣೆ PSI ಅದೇ ಸಾಮಾನ್ಯ ವ್ಯಕ್ತಿ ಮೇಲೆ ಅವರು ಹಲ್ಲೆ ಮಾಡಿರುವಂಥದ್ದು ಒಂದು. ಅಂದರೆ ಪೊಲೀಸರಿಂದ ಜನರಿಗೆ ರಕ್ಷಣೆ ಇಲ್ಲ ಮತ್ತು ಪೊಲೀಸರು ಕೂಡ ಯಾದಗಿರಿಯಲ್ಲಿ ಒಬ್ಬ ASIನೇ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರುವಂಥದ್ದು. ಸೊ ಈ ರೀತಿ ಅಂದರೆ ಒಟ್ಟಾರೆ ರಾಜ್ಯದಲ್ಲಿ ಸಂಪೂರ್ಣ ಆಡಳಿತ ವಿಫಲ ಆಗಿದೆ ಅಂತೇಳಿ ನಾನು ಹೇಳ್ತೀನಿ. ತಾರತಮ್ಯ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಕೊಡ್ತಾ ಇದೆ, ಆದರೆ JDS BJP ಶಾಸಕರಿಗೆ ಕೊಡ್ತಾ ಇಲ್ಲ ಅಂತ ಹೈಕೋರ್ಟ್ ರಿಟ್ ಹೋಗಿದ್ದಾರೆ. ಇವತ್ತು ನಾನೇ ಅದಕ್ಕೆ ಉದಾಹರಣೆ ನಿಮಗೆ. ಇವತ್ತು ಗಂಗಾವತಿಯಲ್ಲೇ ನಾನು ಇಲ್ಲಿ ಶಾಸಕನಾಗಿ ನಮಗೆ 25 ಕೋಟಿ ಕೊಟ್ಟಿದ್ದಾರೆ, ಆ ಕಡೆ ಕಾಂಗ್ರೆಸ್ ಅವ್ರಿಗೆ 50 ಕೋಟಿ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ